ನನ್ನ ಡಾಕ್ಟರ್ ಅನಿಲ್ ಅಂದ್ಬಿಟ್ಟು ಇವರು ಮೂತ್ರಪಿಂಡ ತಜ್ಞರು ನಮ್ಮ ಒಂದು TKC ನಲ್ಲಿದ್ದಾರೆ ಹಾಗೂ ನಮ್ಮಲ್ಲಿ ನಡೆಯುವಂತ ಟ್ರಾನ್ಸ್ಪ್ಲಾಂಟರ್ಗೆ ಅವರ ಒಂದು ಸಲಹೆ ಸೂಚನೆಗಳನ್ನ ನಡೆಯುತ್ತೆ. ಅವರು ಮೂಲವಾಗಿ ಅವರು ಬೆಂಗಳೂರು ಲೆನಿಗನ್ಸ್ ಹಾಸ್ಪಿಟಲ್ನಲ್ಲಿ ಮೂತ್ರಪಿಂಡ ತಜ್ಞರು. ಇವರು ಡಾಕ್ಟರ್ ನರೇಂದ್ರ ಅಂದ್ಬಿಟ್ಟು ಈಸ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಯೂರೋಲಜಿಸ್ಟ್. ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಟ್ರಾನ್ಸ್ಪ್ಲಾಂಟೇಶನ್ ನಮ್ಮ ಅರ್ಚನಾ ಆಸ್ಪತ್ರೆ ನಡೆಯುತ್ತೆ. ಇವರು ಸಹ ಬೆಂಗಳೂರು ಲೆನಿಗನ್ಸ್ ಹಾಸ್ಪಿಟಲ್ ನಲ್ಲಿ ಸುಮಾರು ಸರ್ಜನ್ ಆಗಿ ಸುಮಾರು ವರ್ಷಗಳಿಂದ ಸುಮಾರು ಹಾಸ್ಪಿಟಲ್ ಪ್ರಾರಂಭದಲ್ಲಿ ಈ ಇಬ್ರು ಎರಡು ಜೋಡಿ ಈಗಾಗಲೇ ಬಹುಶಃ 1500 1600 ಟ್ರಾನ್ಸ್ಪ್ಲಾಂಟ್ಗಳನ್ನ ಈ ಕಳೆದ ಒಂದು 20 ವರ್ಷದಲ್ಲಿ ಇವರು ಮಾಡಿದ್ದಾರೆ. ಬಹುಶಃ ಇಂಡಿಯಾದಲ್ಲೇ ಒಂದು ಟಾಪ್ ಒಂದು 10 ಟೀಮ್ ಯಾರಿದ್ದಾರೆ ಅದರಲ್ಲಿ ಇವರು ಬಂದಿದ್ದಾರೆ. ಸೊ ಇವರ ಒಂದು ಸಹಯೋಗ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ನಂದೀಶ್ ಅಂದ್ಬಿಟ್ಟು ಇಂಜಿನಿಯರಿ ಹಾಸ್ಪಿಟಲ್ ನಲ್ಲಿ ಆಗಿದ್ದಾರೆ. ಇನ್ನೊಂದು ವಿಷಯ ಏನು ಸಂತೋಷ ವಿಷಯ ಅಂದ್ರೆ ಇವರು ಇಬ್ಬರು ನನ್ನ ಹೆಸರು ಶಿವಕುಮಾರ್ ಅಂತ, ನಾನು ಅರ್ಚನಾ ಆಸ್ಪತ್ರೆ ಮುಖ್ಯಸ್ಥರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾರಿಗೆ ತಿಳಿದ ಹಾಗೆ ನಮ್ಮ ಬಾಲಗಂಗಾಧರ ಸ್ವಾಮಿ ಅವರ ಒಂದು ಕನಸಿನ ಕೂಸಾದ ಅರ್ಚನಾ ಆಸ್ಪತ್ರೆ ಅವರ ಮೂಲ ಉದ್ದೇಶ ವೈದ್ಯಕೀಯ ಕಾಲೇಜಿನ ಪ್ರಾರಂಭ ಮಾಡಬೇಕು ಅನ್ನೋದಕ್ಕಿಂತ ಆ ಒಂದು ರೂರಲ್ ಸೆಟಪ್ ನಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಆಸ್ಪತ್ರೆಯನ್ನ ನಿರ್ಮಿಸಿ ಅಲ್ಲಿಯ ಸುತ್ತಮುತ್ತಲಿನ ಜನಕ್ಕೆ, ಯಾಕೆಂದ್ರೆ ಯಾವುದೇ ಒಂದು ಜಿಲ್ಲಾ ಕೇಂದ್ರ ಅಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಒಂದು ಉತ್ತಮವಾದ ವೈದ್ಯಕೀಯ ಸೌಲಭ್ಯಗಳನ್ನ ಬರಬೇಕು ಅಂತ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಆ 4 ಜಿಲ್ಲೆಗಳು ಮಂಡ್ಯ, ಮೈಸೂರು, ಹಾಸನ, ತುಮಕೂರು ಈ 4 ಜಿಲ್ಲೆಗಳಿಗೆ ಮಧ್ಯದಲ್ಲಿ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಅಲ್ಲಿ ಒಂದು ಆಸ್ಪತ್ರೆಯನ್ನು, ಸುಸಜ್ಜಿತವಾದ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಬೇಕು ಅಂತ ಸುಮಾರು 1986ರಲ್ಲಿ ಅದರ ಪ್ರಾರಂಭ ಮಾಡಿದ್ರು. ಕಳೆದ 38 ವರ್ಷದಿಂದ ಆ ಒಂದು ಆಸ್ಪತ್ರೆ ಆ ಭಾಗದ ಜನಕ್ಕೆ ನಿಜವಾಗಲೂ ಒಂದು ವರವಾಗಿ ಪರಿಣಮಿಸಿ ಅನೇಕ ರೀತಿಯ ಒಂದು ಚಿಕಿತ್ಸಾ ಸೌಲಭ್ಯಗಳನ್ನ ಕೊಡ್ತಾ ಬಂದಿದೆ. ನಮ್ಮ ಪ್ರಸ್ತುತ ಆಜೀವರಿ ಮಠದ ಶ್ರೀ ಪೀಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದ ಮಹಾಂತ ಸ್ವಾಮಿಗಳು ತಮ್ಮ ಗುರುಗಳ ಒಂದು ಕನಸನ್ನ ಸಾಕಾರಗೊಳಿಸುವಂತ ನಿಟ್ಟಿನಲ್ಲಿ ಒಂದು ಬೇಸಿಕ್ ಟ್ರೀಟ್ಮೆಂಟ್ ನಿಂದ ಹಿಡಿದು ಒಂದು ಟಾಪ್ ಮೋಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್, ಹೈ ಎಂಡ್ ಪ್ರೊಸೀಜರ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅದು ಈ ಭಾಗದ ಜನಕ್ಕೆ ಲಭ್ಯ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಕಳೆದ 3 ವರ್ಷಗಳಿಂದ ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಪ್ರಾರಂಭ ಮಾಡಿ ಆ ಮೂಲಕ ಸುಮಾರು 12 ಸೂಪರ್ ಸ್ಪೆಷಾಲಿಟಿ ಈ ವಿಭಾಗಗಳಲ್ಲಿ ಕಾರ್ಡಿಯಾಲಜಿ, ನ್ಯೂರೋ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ, ನೆಫ್ರಾಲಜಿ, ಆಂಕೋ ಸರ್ಜರಿ ಈ ಎಲ್ಲ ಮುಖ್ಯವಾಗಿ ಏನು ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ಏನಿದೆ ಅದನ್ನ ಒಂದು ಕೊಡೋ ನಿಟ್ಟಿನಲ್ಲಿ ಈಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಸುಮಾರು 1200 ಬೆಡ್ ಹಾಸಿಗೆಗಳ ಆಸ್ಪತ್ರೆ, ಬೃಹದಾಕಾರ ಒಂದು ಆಸ್ಪತ್ರೆಯನ್ನ ಅಲ್ಲಿ ನಡೀತಾ ಇದೆ. ಮೂತ್ರಪಿಂಡ ಸಂಬಂಧಪಟ್ಟಂತ ಎಲ್ಲಾ ಚಿಕಿತ್ಸೆಗಳನ್ನ ಈಗ ಅಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 80ರಿಂದ 120 ಸರ್ಜರಿಗಳನ್ನು, ನ್ಯೂರಾಲಜಿಗೆ ಸಂಬಂಧಪಟ್ಟ ಸರ್ಜರಿಗಳನ್ನ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಏನು ಒಂದು ಅನುಮೋದನೆಗಳು ಬೇಕು ಅದನ್ನೆಲ್ಲ ನಾವು ಪಡ್ಕೊಂಡು ನಾವು ಈ ದಿನ ಆಸ್ಪತ್ರೆಯಲ್ಲಿ ಕಳೆದ 6 ತಿಂಗಳಲ್ಲಿ ಮೊದಲನೇ ಒಂದು ಟ್ರಾನ್ಸ್ಪ್ಲಾಂಟೇಶನ್, ಲೈವ್ ಟ್ರಾನ್ಸ್ಪ್ಲಾಂಟೇಶನ್. ಲೈವ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ತಾಯಿ ಅಥವಾ ತಂದೆನೆ ಮಗುಗೆ ಕೊಡುವಂಥದ್ದು ಅಥವಾ ಅಣ್ಣ ತಂದೆ ಕೊಡುವಂಥದ್ದು ಲೈವ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಆ ಒಂದು ಟ್ರಾನ್ಸ್ಪ್ಲಾಂಟೇಶನ್ ಪ್ರಥಮ ಬಾರಿಗೆ ಕಳೆದ ಡಿಸೆಂಬರ್ ನಲ್ಲಿ ಮೊದಲ ಟ್ರಾನ್ಸ್ಪ್ಲಾಂಟೇಶನ್ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಪ್ರಾರಂಭ ಆಗಿದೆ. ಸೊ ಅಂದಿನಿಂದ ಇಲ್ಲಿವರೆಗೂ ಸುಮಾರು 9ರಿಂದ 10 ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ. ಕಳೆದ ತಿಂಗಳಲ್ಲಿ ನಮ್ಮ ಗೌರಿ ಹಬ್ಬ, ಗಣೇಶ ಹಬ್ಬದ ದಿವಸನೇ ಯಾವುದೋ ಒಂದು ಮೆದುಳು ನಿಷ್ಕ್ರಿಯಗೊಂಡಂತ ಒಂದು ಪೇಷಂಟ್, ಅವರ ಸಂಬಂಧಿಕರುಗಳು ತಾವು ವಾಲಂಟರಿಯಾಗಿ ತಾವು ಆ ಮೆದುಳು ನಿಷ್ಕ್ರಿಯಗೊಂಡಂತ ರೋಗಿಯ ಅಂಗಾಂಗಗಳನ್ನ ನಾವು ದಾನ ಮಾಡ್ತೀವಿ ಅಂತ ಹೇಳುತ್ತೆ. ನಮ್ಮ ಆಸ್ಪತ್ರೆಯಲ್ಲೇ ಮೆದುಳು ನಿಷ್ಕ್ರಿಯಗೊಂಡಂತ ಒಬ್ಬ ವ್ಯಕ್ತಿಯಿಂದ ಈ ಅವರ ಕೋರಿಕೆಯ ಮೇರೆಗೆ ಸ್ವಯಂ ಪ್ರೇರಿತವಾಗಿದ್ದು, ಯಾರು ಏನು ಅವ್ರಿಗೇನು ಕುಡಿಯಂತ ಆಗಲಿ ಮತ್ತೊಂದು ಅವರೇ ಸ್ವಯಂ ಪ್ರೇರಿತವಾಗಿ ನಾವು ಕೊಡ್ತಾ ಇದ್ದೀವಿ, ಇದಕ್ಕೆ ಏನ್ ಬೇಕಾದಂತ ವ್ಯವಸ್ಥೆಗಳನ್ನ ನೀವು ಮಾಡಿ ಅಂತ ನಮ್ಗೆ ಹೇಳ್ತಿದ್ದೇವೆ. ಆಗ್ಲೇ ನಾವು ಅನುಮತಿ ಪಡ್ಕೊಂಡಿದ್ರಿಂದ ಈ ಒಂದು ಟೀಮ್ ಏನಿದೆ ಅವ್ರಗಳ ಮೂಲಕ ಎಲ್ಲಾ ಅಂಗಾಂಗಗಳನ್ನ ನಾವು ಹಾರ್ವೆಸ್ಟ್ ಮಾಡಿಕೊಂಡು ಕಿಡ್ನಿಗಳನ್ನ ನಮ್ಮಲ್ಲೇ ಕಾಯ್ತಿದ್ದಂತ ಮೂತ್ರಪಿಂಡದ ಬಳದ ರೋಗಿಗಳ ಹಾಕಿದೀವಿ. ಅದು ಲಿವರ್ ಮತ್ತೆ ಲಂಗ್ಸ್ ಕರ್ನಾಟಕ ಸರ್ಕಾರ ಒಂದು ವ್ಯವಸ್ಥೆಯ ಮೂಲಕ ಅದನ್ನ ಯಾರ್ಯಾರು ಹೋಗ್ಬೇಕು ಅಂತ ವ್ಯವಸ್ಥೆ ಮಾಡುತ್ತೆ.
ಆ ಮೂಲಕ ಎಲ್ಲೆಲ್ಲ ಅದೆಲ್ಲ ಉಪಯೋಗಗಳಾಗಿದೆ. ಮತ್ತೊಂದು ಏನ್ ಹೇಳ್ತಿದೆ, ಇಡೀ ಆಸ್ಪತ್ರೆ ಏನು ಆಧುನಿಕ ಆಸ್ಪತ್ರೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ, ಎಲ್ಲಾ ರೀತಿಯ ಒಂದು ಸೌಲಭ್ಯಗಳನ್ನ ಹೊಂದಿದೆ. ಕಾರ್ಡಿಯಾಲಜಿ 24 ಗಂಟೆ ನಮ್ಗೆ ಆಗ್ತಾ ಇದೆ. ದಿನ ಒಂದು 3 ರಿಂದ 4 ಆಂಜಿಯೋಪ್ಲಾಸ್ಟಿಗಳಾಗ್ತಾ ಇದ್ದಾವೆ. ಕ್ಯಾನ್ಸರ್ ಸಂಬಂಧ ಸರ್ಜರಿಗಳಾಗ್ತಾ ಇದ್ದಾವೆ. ಯೂರಾಲಜಿ ಡಿಪಾರ್ಟ್ಮೆಂಟ್ ಆಲ್ರೆಡಿ ಹೇಳಿದ್ದೀವಿ. ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಒಂದು ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಸರ್ಜರಿಗಳು ಸುಮಾರು 12 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 16 ಬ್ರಾಡ್ ಸ್ಪೆಷಾಲಿಟಿ ವಿಭಾಗಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಏನು ಅದು ದರ ಅಂತ ಬಂದಾಗ ಬಹುಶಃ ಎಲ್ಲೂ ಆಗದಂತ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗುವಂತ ಮಟ್ಟದ ದರಗಳನ್ನು ನಾವು ನಿಗದಿಪಡಿಸಿದ್ವಿ. ಸಾಧ್ಯವಾದಷ್ಟು ರೋಗಿಗಳನ್ನ ಸರ್ಕಾರದ ಆರೋಗ್ಯ ಯೋಜನೆಗಳ ಮೂಲಕ ಟ್ರೀಟ್ಮೆಂಟ್ ಮಾಡಿದಾಗ ಅವರಿಗೆ ಯಾವುದೇ ರೀತಿಯ ಒಂದು ಫೈನಾನ್ಷಿಯಲ್ ಏನು ಹೊರೆ ಏನಾಗ್ತದೆ, ಆರ್ಥಿಕವಾದ ಹೊರೆ ಏನಾಗ್ತದೆ, ಅದು ಆಗುದಿಲ್ಲ ಅಂತ ದೃಷ್ಟಿಯಿಂದ ಪ್ರತಿ ತಿಂಗಳು ಬಹುಶಃ ಸಾವಿರಾರು ಜನರ ಬರೀ ರೋಗಿಗಳಿಗೆ ಆರೋಗ್ಯ ವಿಮಾ ಯೋಜನೆ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅತಿ ಕಡಿಮೆ ದರದಲ್ಲಿ ಐಐ ಪ್ರೊಸೀಜರ್ಸ್ ಗಳನ್ನ ಮಾಡ್ತಾ ಇದ್ದೀವಿ. ಇದು ಎಲ್ಲವನ್ನ ಸುತ್ತಮುತ್ತಲಿನ ಜನತೆಗೆ, ಇಡೀ ಮಂಡ್ಯ ಜನತೆಗೆ, ಅಷ್ಟೇ ಸುತ್ತಮುತ್ತಲಿನ ಜಿಲ್ಲೆಯ ಜನತೆಗೆ ಒಂದು ಮಾಹಿತಿಯನ್ನ ತಿಳಿಸಿ ಅದರ ಲಭ್ಯ ಸೌಲಭ್ಯಗಳನ್ನ ಎಲ್ಲರೂ ಮಂಡ್ಯ ಜಿಲ್ಲೆಯವರು ಯಾವುದೇ ವ್ಯಕ್ತಿಗೆ ಅವಶ್ಯಕತೆ ಬಂದಾಗ ಅಲ್ಲಿ ಬಂದು ತಗೊಳ್ಬಹುದಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದಕ್ಕೆ ಒಂದು ನಮ್ಮನ್ನ ಒಂದು ಸಹಕಾರವನ್ನ ನಿರೀಕ್ಷಿಸ್ತಾ ನಾನು ಮುಂದಿನ ಏನು ನಿಮ್ಮ ಏನು ಪ್ರಶ್ನೆಗಳಿದೆ ಅದಕ್ಕೆ 2 ವರ್ಷದ ಕಿಡ್ನಿಯಿಂದ ಬಳಸ್ತಾ ಇದ್ವಿ. ಡಯಾಲಿಸಿಸ್ ಮಾಡಿಸ್ಕೊಂಡು ಬಹಳ ನಂದಿದ್ವಿ. ಆಮೇಲೆ ಆದಿನಚುಂಚನಗಿರಿಯಲ್ಲಿ ಇದು ಚೆನ್ನಾಗಿದೆ ಅಂತ ಹೇಳಿದಾಗ ನಂದಿ ಸರ್ ಯೂಟ್ಯೂಬ್ ಎಲ್ಲ ನೋಡಿದ್ವಿ. ಪನ್ ಸಾರು, ರಮೇಶ್ ಸರ್ ಎಲ್ಲ ಚೆನ್ನಾಗಿದೆ ಅಂದಾಗ ತೋರಿಸ್ಕೊಂಡು ಆಮೇಲೆ ಡೋನರ್ಗೆ ರಿಜಿಸ್ಟರ್ ಮಾಡಿಸಿದ್ವಿ ಸರ್. 3 ತಿಂಗಳಾಗಿತ್ತು ರಿಜಿಸ್ಟರ್ ಮಾಡಿಸಿ. ಆಮೇಲೆ 5ನೇ ತಾರೀಕು ಕರೆ ಬಂತು. ಆಮೇಲೆ 6ನೇ ತಾರೀಕು ಬಂದು ಅಡ್ಮಿಟ್ ಆದ್ವಿ. 7ನೇ ತಾರೀಕು ಆಪರೇಷನ್ ಆಯ್ತು. 2 ಕಿಡ್ನಿ ಕೂಡ ಆಪರೇಷನ್ ಆಗಿ ಚೆನ್ನಾಗಿದೆ ಸರ್. ಕ್ರಿಯೇಟಿನ್ 0.7 ಫುಲ್ ನಾರ್ಮಲ್ ಇದೆ ಸರ್. 2 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿರೋದು ಸರ್. 2 ಕಿಡ್ನಿ 7ನೇ ತಾರೀಕು ಆಗಿದೆ. ಮಾಮೂಲಿ ಹೆಂಗೆ ಜೀವನ ಹಂಗೆ ಹಂಗೆ ಇರುತ್ತೆ. ಎಲ್ಲ ಊಟ ತಿನ್ಬಹುದು, ನೀರು ಕುಡಿಬಹುದು, ಎಳ್ನೀರು. ಸರ್ 2 ಮಾಮೂಲಿ 2 ವರ್ಷದ ಬ್ಯಾಕ್ ಏನಿತ್ತು ಅದೇ ತಪ್ಪಿತ್ತು. ಜೈ ಗುರುದೇವ್. ನಿಜವಾಗ್ಲೂ ಸ್ವಾಮೀಜಿಯವರ ಇದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಹಾಗಾಗಿ ಫಸ್ಟ್ ನಮಸ್ಕಾರ ನಮ್ಗೆ ಮಾಡ್ತಾ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಇಲಾಖೆಗೆ 1998 ಅಲ್ಲಿ ಬಂದದ್ದು. ಸುಮಾರು 26-27 ವರ್ಷದ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ಇದ್ದು ನಮ್ಮನೆ ಇವರಿಗೆ ಒಂದು 2 ವರ್ಷದಲ್ಲಿ ಕಿಡ್ನಿ ಕ್ರಿಯಾಟಿನಿನ್ ಜಾಸ್ತಿ ಆಯ್ತು. ಬಂದ್ವಿ ಸರ್, ಅಡ್ಮಿಟ್ ಆದ್ವಿ. ಭಯದಿಂದಾನೇ ಬರ್ತೀವಿ, ಪ್ರತಿಯೊಬ್ಬ ಹಾಸ್ಪಿಟಲ್ ಅಂದ್ರೆ ಒಂದು ಭಯದಿಂದಾನೇ ಬರ್ತೀವಿ. ಬಂದು ಅಡ್ಮಿಟ್ ಆದ್ವಿ. ಬಟ್ ಇಲ್ಲಿ ಏನು ಎಷ್ಟು ಚೆನ್ನಾಗಿ ನಮ್ಮನ್ನು ವೆಲ್ಕಮ್ ಮಾಡೋದ್ರಿಂದ ಹಿಡಿದು ಇನ್ವೆಸ್ಟಿಗೇಷನ್, ಆಪರೇಷನ್ಸ್ ನಮ್ಗೇನು ಕೊಡ್ದಂಗೆ, ತೊಂದರೆ ಕೊಡ್ದಂಗೆ, ಒಂದು ಮೆಡಿಸನ್ ಇಂದ ಇರ್ಬೋದು, ಒಂದು ಬ್ಲಡ್ ಟ್ರಾನ್ಸ್ಮಿಷನ್ ಇರ್ಬೋದು. ನಮ್ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಸರ್. ಅವರಿಗೆ ಸ್ವಲ್ಪ ಪ್ಯೂರಲ್ ಎಫಿಷಿಯನ್ ಹೊಟ್ಟೆಯಲ್ಲಿ ನೀರು ತುಂಬಿ ಸರಿ ಆಗ್ಲಿಲ್ಲ ಡಯಾಲಿಸಿಸ್. ಹಂಗ ಅಂತವ್ರನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ ಟೀಮ್ ಸರ್. ನಾನು ಇವಾಗಲೂ ನಿಮ್ಮೆಲ್ಲರ ಎದುರಿಗೆ ನಾನು ಅವರಿಗೆ ಕೈ ಮುಗಿತೀನಿ ಸರ್. ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅವರನ್ನ ತುಂಬಾ ಚೆನ್ನಾಗಿ ಸರ್ಜರಿ ಮಾಡಿ ಅದಾದ್ಮೇಲೆ ಇರೋ ಕಾಂಪ್ಲಿಕೇಶನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿ ನನ್ನ ಗಂಡನ ಜೀವದಾನ ಮಾಡಿ ಜೀವ ಉಳಿಸ್ಕೊಟ್ಟಿದ್ದಾರೆ. ನಾನು ಆ ಸಂಸ್ಥೆಗೆ ಹಾಗೂ ಈ ಒಂದು ಟೀಮ್ಗೆ ಯಾವಾಗಲೂ ಅಭಾರಿಯಾಗಿರ್ತೀನಿ. ಪಟ್ಟು ಈಗ 1 ವಾರ ಇದ್ವಿ. ಅಷ್ಟು ಚೆನ್ನಾಗಿ ನೋಡ್ಕೊಂಡು ಈಗ ಅಲ್ಲೇ ಒಂದು ಮನೆ ಮಾಡ್ಕೊಂಡು ಡೇ ಬೈ ಡೇ ಹೋಗ್ತಾ ಇದೀವಿ. ಅಷ್ಟೇ ಚೆನ್ನಾಗಿ ಇಡೀ ಸಿಬ್ಬಂದಿ, ಎಲ್ಲ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ಕೂಡ ತುಂಬಾನೇ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ.